ರಾಜ್ಯದಲ್ಲಿರುವ ಗೃಹಜ್ಯೋತಿ ಬಳಕೆದಾರರು ಅಂದರೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಬಳಕೆ ಮಾಡ್ತಿರುವಂಥ ಯಾರ್ಯಾರು ಗ್ರಾಹಕರಿದ್ದೀರಿ ಅವರೆಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂದರೆ ಈ ತಿಂಗಳು ಈಗಾಗಲೇ ಗೃಹಜ್ಯೋತಿ ಸಂಬಂಧಿಸಿದಂತೆ ಫಲಾನುಭವಿಗಳು ಅರ್ಜಿಯನ್ನು ಹಾಕಲಿಕ್ಕೆ ಮೀಟರ್ ರೀಡರೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಬಂದು ಅರ್ಜಿ ಸಲ್ಲಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಏನು ಟಾರ್ಗೆಟ್ ಕೊಟ್ಟಿದ್ರು ಒಬ್ಬೊಬ್ಬ ಮೀಟರ್ ರೀಡರ್ಗೆ 100 ಅರ್ಜಿಯನ್ನು ಹಾಕಬೇಕು ಅಂಥೇಳಿ, ಆದರೆ 100 ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ತಾಂತ್ರಿಕ ಕಾರಣಕ್ಕಾಗಿ ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಆದರೂ ಕೂಡ ಒಂದೇ ಒಂದು ಅರ್ಜಿಯನ್ನು ಕೂಡ ಸಬ್ಮಿಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊಂಡು ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಗ್ರಾಹಕರೇನಿದ್ದಾರೆ, ವಿದ್ಯುತ್ ಬಳಕೆ ಮಾಡುವಂಥವ್ರು, ಈ ಹಿಂದೆ ಗೃಹಜ್ಯೋತಿಯನ್ನು ಉಚಿತವಾಗಿ 200 ಯೂನಿಟನ್ನು ಬಳಕೆ ಮಾಡ್ತಿದ್ದಂಥ ಫಲಾನುಭವಿಗಳೇನಿದ್ದಾರೆ ಅವರು ಮತ್ತೊಂದು ಸಾರಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕಾಯ್ತಾ ಕೂತಿದ್ದಾರೆ. ಹಳ್ಳಿಗಳಲ್ಲಿ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ. ರಾಜ್ಯದಲ್ಲಿರುವಂಥ ಎಲ್ಲ ಎಸ್ಕಾಮ್ಗಳಲ್ಲೂ ಕೂಡ ಈ ತಿಂಗಳು ಬಿಲ್ ಹೇಗೆ ಕೊಡಬೇಕು ಅಂತ, ಯಾಕಂದರೆ ಮೀಟರ್ ರೀಡರ್ಗಳೆಲ್ಲ ಕೂಡ ಅರ್ಜಿ ಪುನರ್ ಪರಿಶೀಲನಾ ಇದರಲ್ಲೇ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಯಾರು ಕೂಡ ಹೋಗಿ ಮನೆಗೆ ಹೋಗಿ ಮೀಟರ್ ರೀಡಿಂಗನ್ನು ಮಾಡಿ ನಿಮಗೆ ಕರೆಂಟ್ ಬಿಲ್ಲನ್ನು ಕೊಡುವಂಥ ಕಾರ್ಯವನ್ನು ಈ ತಿಂಗಳು ಮಾಡಿಲ್ಲ. ಮೀನ್ಸ್ ಈ ತಿಂಗಳು ಮಾಡದೇ ಇರೋ ಕಾರಣಕ್ಕಾಗಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಸೊ ಹೇಗೆ ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ಅನ್ನೋದು ಮತ್ತು ಎಷ್ಟು ಕರೆಂಟ್ ಬಿಲ್ ಬಂದಿದೆ ಇದು ಬಹಳಷ್ಟು ಜನರಿಗೆ ಕಾಡ್ತಿರುವಂಥ ಪ್ರಶ್ನೆ. ಮತ್ತು ಹೇಗೆ ಇವರು ಜಡ್ಜ್ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಬೆಸ್ಕಾಮ್, ಜೆಸ್ಕಾಮ್ ಸೇರಿದಂತೆ ರಾಜ್ಯದಲ್ಲಿರುವಂಥ ಎಲ್ಲ ಎಸ್ಕಾಮ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ, ಕಳೆದ 3 ತಿಂಗಳ ವಿದ್ಯುತ್ ಬಿಲ್ ಏನು ಬಂದಿದೆಯಲ್ಲ ಅದರ ಸರಾಸರಿ ಬಿಲ್ಲನ್ನು ನಿಮಗೆ ಡೈರೆಕ್ಟ್ಲಿ ನಿಮಗೆ ಬಿಲ್ ಕೊಡ್ತಾ ಇಲ್ಲ. ಅವರು ಒಂದು ನಿಮ್ಮ ಮೊಬೈಲ್ನ SMS-ಗೆ ನೋಂದಣಿ ಯಾವುದಕ್ಕಾಗಿರುತ್ತೆ ಆ ನಂಬರ್ಗೆ SMS-ಗೆ ಮೆಸೇಜ್ ಬರುತ್ತೆ, ಇಲ್ಲವೇ ನಿಮಗೆ ಇಮೇಲ್ ID ಕೊಟ್ಟಿದ್ರೆ ಇಮೇಲ್ IDಗೆ ನಿಮಗೆ ಬಿಲ್ ಬರುತ್ತೆ. ಅದರ ಆಧಾರದ ಮೇಲೆ ಬಿಲ್ ಯಾವಾಗ ಬಂದಿದೆ, SMS ಯಾವಾಗ ಬಂದಿದೆ, ಅಲ್ಲಿಂದ 15 ದಿನಗಳ ಕಾಲ ನೀವು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಸರಾಸರಿ ಕಳೆದ 3 ತಿಂಗಳು ನಿಮಗೆ 500, 600 ಈ ರೀತಿ ಬಂದಿತ್ತು ಅನ್ನೋದಾದರೆ 550 ರೂಪಾಯಿ ಬಿಲ್ ಬರುತ್ತೆ. ನೀವು ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡಿದಿರಿ ಅದರ ಬೇಸ್ ಮೇಲೆ ಬಿಲ್ ಬರುತ್ತೆ. ಹಾಗಾದರೆ ನಾವು ಗೃಹಜ್ಯೋತಿ ಬಳಕೆ ಮಾಡ್ತಾ ಇದ್ವಲ್ಲ, ನಮಗೆ ಈ ತಿಂಗಳು ಕೂಡ ಗೃಹಜ್ಯೋತಿ ಉಚಿತ 200 ಯೂನಿಟ್ ಸ್ಕೀಮ್ ಏನಿದೆಯಲ್ಲ ಅದೇ ಮುಂದುವರಿತಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿ ಕೂಡ ಹೌದು. ಈ ಹಿಂದೆ ಹೇಗೆ ಬರ್ತಾ ಇತ್ತಲ್ಲ ಅದೇ ರೀತಿ, ಆದರೆ ಈ ಸಾರಿ ಆ್ಯಕ್ಯುರೇಟ್ ಇರೋದಿಲ್ಲ, ಸರಾಸರಿ ಮಾತ್ರ ಬಿಲ್ಲನ್ನು ಕೊಟ್ಟಿರ್ತಾರೆ. ಸೊ ಇದೆಲ್ಲ ಯಾರಿಗೆ ಅಂದರೆ, ಗೃಹಜ್ಯೋತಿ ಅಂದರೆ ಗೃಹ ಬಳಕೆ ಮಾಡುವಂಥ ವಿದ್ಯುತ್ ಗ್ರಾಹಕರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಆನ್ ಆ್ಯಂಡ್ ಆ್ಯಾವ್ರೇಜ್ ರೀತಿಯಾಗಿ 3 ತಿಂಗಳು ಸರಾಸರಿ ಬಿಲ್ಲನ್ನು ನೋಡಿ ಈ ತಿಂಗಳು ಬಿಲ್ಲನ್ನು ಕೊಡೋದು. ಸೊ ಕೆಲವರಿಗೆ ಒಂದಷ್ಟು ಹೆಚ್ಚಾಗ್ಬೋದು, ಕೆಲವೊಂದಷ್ಟು ಜನರಿಗೆ ಅದು ಕಡಿಮೆನೂ ಕೂಡ ಆಗ್ಬೋದು. ಕಳೆದ 3 ತಿಂಗಳ ಸರಾಸರಿ ಆಧಾರದ ಮೇಲೆ ಈ ಬಿಲ್ಲನ್ನು ಕೊಡ್ತಾರೆ. ಸೊ ಇದರಿಂದ 200 ಯೂನಿಟ್ ಒಳಗಡೆ ಬರ್ತಿರುವಂಥವ್ರಿಗೆ ಅವ್ರಿಗೇನು ತೊಂದರೆನಾಗೋದಿಲ್ಲ, ಯಾಕಂದರೆ ಕಳೆದ 3 ತಿಂಗಳು ಕೂಡ ಅದೇ ರೀತಿ ಇರುತ್ತೆ. ಸೊ ಅವ್ರೇನು ವಿದ್ಯುತ್ ಬಿಲ್ಲನ್ನು ಕಟ್ಟುವಂತಿಲ್ಲ. ಆದರೆ ಜಾಸ್ತಿ ಏನಾದರೂ ಬಂದಿತ್ತು ಅನ್ನೋದಾದರೆ ಸರಾಸರಿ, ಸೊ ಆವಾಗ ನೀವು ಕಟ್ಟಬೇಕಾಗತ್ತೆ. ಒಂದು ವೇಳೆ ಮುಂದಿನ ತಿಂಗಳು ಹೇಗೆ ಮಾಡ್ತಾರೆ ಇವರು ಅಂತ ನೋಡೋದಾದರೆ, ಮುಂದಿನ ತಿಂಗಳು ಕರೆಂಟ್ ಬಿಲ್ ಮೀಟರ್ ರೀಡಿಂಗ್ ಬರ್ತಾರೆ. ಅವರು ಬಂದು ನೋಡಿಕೊಂಡು ಸರಾಸರಿ ಎಷ್ಟಿತ್ತು, ಒಂದು ವೇಳೆ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಸೊ ಆವಾಗ ಮೀಟ್ರ್ ಎಷ್ಟು ರೀಡ್ ಆಗಿದೆಯೋ ನೋಡಿಕೊಂಡು ಆ್ಯಕ್ಯುರೇಟಾಗಿ ಕಳೆದ 2 ತಿಂಗಳದ್ದು ಬಿಲ್ಲಲ್ಲಿ ನಿಮಗೆ ಎಷ್ಟು ಕಟ್ಟಾಗಿದೆ ಸರಾಸರಿ, ಅಂದರೆ ಬಿಲ್ ಎಷ್ಟು ಬಂದಿದೆ ಅಷ್ಟು ಯೂನಿಟ್ನ ಕಟ್ ಮಾಡಿ ಉಳಿದಂಥ ಯೂನಿಟ್ಗಳಿಗೆ ಬಿಲ್ಲನ್ನು ಹಾಕ್ತಾರೆ. ಆವಾಗ ಅದು ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಸೊ ಸರಾಸರಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇದು ಈ ರೀತಿಯಾದಂಥ ತೊಂದರೆ ಇರೋದು. ಈ ಕಾರಣಕ್ಕಾಗಿ 15 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂಥೇಳಿ ಬೆಸ್ಕಾಮ್, ಜೆಸ್ಕಾಮ್ ಸೇರಿದಂತೆ ಎಲ್ಲ ಎಸ್ಕಾಮ್ಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಇದು ಗೃಹ ಬಳಕೆದಾರರಿಗೆ ಯಾರ್ಯಾರು ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟಿರುವಂಥ ಮಾಹಿತಿ. ಅದರ ಜೊತೆಗೆ ಈ HD ಗ್ರಾಹಕರಿದ್ದಾರೆ, ಅಂದರೆ ನಿಮಗೆ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವಂಥವ್ರು, 40 HP ಬಳಕೆ ಮಾಡುವಂಥ ವಿದ್ಯುತ್ ಗ್ರಾಹಕರಿದ್ದಾರೆ, ಮತ್ತು ಅದಕ್ಕಿಂತಲೂ ಕೂಡ ಹೆಚ್ಚು ಮಂಜೂರಾದ ಲೋಡು ಬೇಕಾಗ್ತಿರುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ಲೋ ಟೆನ್ಷನ್ LT ಗ್ರಾಹಕರು ಅಂತಿದ್ದಾರೆ, ಸೋಲಾರ್ ರೂಫ್ ಟಾಪ್ ಗ್ರಾಹಕರಿದ್ದಾರೆ, ತಾತ್ಕಾಲಿಕವಾಗಿ ಈ ವಿದ್ಯುತ್ ಸಂಪರ್ಕವನ್ನು ಪಡೆದವರು, ಅಂದರೆ ಮನೆ ಕಟ್ಟಿಸ್ಲಿಕ್ಕೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಟೆಂಪ್ರವರಿನೂ ಕೂಡ ತೆಗೆದುಕೊಂಡಿರ್ತಾರೆ ಪವರ್ ಕನೆಕ್ಷನ್. ಸೊ ಅವ್ರಿಗೆಲ್ರಿಗೂ ಕೂಡ ನೈಜ ಮೀಟರ್ನೇ ಕೊಡ್ತಾರೆ, ಸರಾಸರಿ ಕೊಡೋದಿಲ್ಲ. ನೀವು ಎಷ್ಟು ಬಳಕೆ ಮಾಡಿದಿರೋ ಅದನ್ನು ಬಂದು ಮೀಟರ್ ರೀಡಿಂಗ್ ಮಾಡಿ ಬಿಲ್ ಕೊಡುವಂಥ ಕಾರ್ಯವನ್ನು ಮಾಡಲಾಗತ್ತೆ. ಆಗಸ್ಟ್ ತಿಂಗಳಿಂದ ಯಥಾ ಪ್ರಕಾರ, ಅಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಯಥಾ ಪ್ರಕಾರವಾಗಿ
ನಿಯಮಿತವಾಗಿ ಮೀಟರ್ ರೀಡಿಂಗ್ ಕಾರ್ಯ ಆಗುತ್ತೆ. ನೈಜ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಬಿಲ್ಲನ್ನು ನೀಡಲಾಗತ್ತೆ. ಸೊ ಈಗ ಇರುವಂಥ ಪ್ರಶ್ನೆ ಏನಂದರೆ, ಎಲ್ಲರದು ಪುನರ್ ಪರಿಶೀಲನಾ ಅರ್ಜಿ ಆಯಿತಾ, ಗೃಹಜ್ಯೋತಿ ಅರ್ಜಿ ಹಾಕುವಂಥ ಕಾರ್ಯ ಆಯಿತಾ? ಈ ಪ್ರಶ್ನೆಗೆ ಬೆಂಗಳೂರಲ್ಲಂತೂ ಭಾಳಷ್ಟು ಇದಕ್ಕೆ ಸಮರ್ಪಕವಾದಂಥ ಕೋಆಪ್ರೇಷನ್ ಸಿಗ್ತಾ ಇಲ್ಲ. ಯಾಕಂದರೆ ಮೀಟರ್ ರೀಡರ್ ಓದಂಥ ಸಂದರ್ಭದಲ್ಲಿ ಮನೆ ಓನರ್ಸೇ ಇರೋದಿಲ್ಲ. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ವರ್ಕಿಂಗ್ ಎಂಪ್ಲಾಯೀಸ್ಗಳಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಅರ್ಜಿಯನ್ನು ಕೊಡೋದು ಕೂಡ ಭಾಳ ಕಷ್ಟ ಆಗ್ತಾಯಿದೆ. ಅವ್ರ ಅರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾಯಿದೆ. ಈ ರೀತಿ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾಯಿದ್ರೆ, ನಗರ ಪ್ರದೇಶದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಈ ರೀತಿ ಅಸಹಕಾರತೆ ಇರುತ್ತೆ. ಬಟ್ ಭಾಳ ಜನ ವೇಟ್ ಮಾಡ್ತಿದ್ರು ಕೂಡ ಕೆಲವು ಕಡೆಗೆ ಬರ್ತಿಲ್ಲ ಅನ್ನುವಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಈ ತಿಂಗಳು ಒಳಗಡೆ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಎಕ್ಸ್ಟೆಂಡ್ ಏನಾದರೂ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ನೋಡೋಣ, ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಎಲ್ಲ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರದ್ದು ಕೂಡ ಅರ್ಜಿಯನ್ನು ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂಥೇಳಿ ಎಲ್ಲ ಎಸ್ಕಾಮ್ಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಒಂದು ವೇಳೆ ಆಗಿಲ್ಲ ಅಂದರೆ ಏನು ಮಾಡೋದು? ಅದಕ್ಕೂ ಕೂಡ ಮತ್ತೊಂದು ಡೇಟ್ ಏನಾದರೂ ಎಕ್ಸ್ಟೆಂಡ್ ಕೊಡ್ಬೋದಾ, ಮುಂದುವರಿಸ್ಬೋದಾ? ಸೊ ಇವೆಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗಬೇಕಾಗಿದೆ. ಸ್ಪಷ್ಟವಾದಂಥ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಇದಿಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.